ಇಲಾಖೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಒಟ್ಟು 8,000 ಪ್ಲಸ್ ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಹುದ್ದೆಗಳ ಹೆಸರು ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ನೀವು ಮೊಬೈಲ್ನಿಂದಲೇ ಕೂಡ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಉದ್ಯೋಗದ ಸ್ಥಳ ಉತ್ತರ ಕನ್ನಡದಲ್ಲಿ ಅಂಕೋಲಾ, ಭಟ್ಕಳ, ಹಳಿಯಾಳ್, ದಾಂಡೇಲಿ, ಹೊನ್ನಾವರ್, ಜೊಯ್ಡಾ, ಕಾರವಾರ, ಕುಮಟಾ, ಮುಂಡಗೋಡ್, ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ. ಹುದ್ದೆಗಳ ವಿವರ: ಅಂಗನವಾಡಿ ಕಾರ್ಯಕರ್ತೆ ಅಂಕೋಲಾ 3, ಭಟ್ಕಳ 7, ಹಳಿಯಾಳ್ 12, ದಾಂಡೇಲಿ 4, ಹೊನ್ನಾವರ್ 4, ಜೊಯ್ಡಾ ಮೆನ್ಷನ್ ಮಾಡಿಲ್ಲ ಎಷ್ಟು ಹುದ್ದೆ ಅಂತ, ಕಾರವಾರ 2, ಕುಮಟಾ 3, ಮುಂಡಗೋಡ್ 10, ಸಿದ್ದಾಪುರ 7, ಸಿರ್ಸಿ 24, ಯಲ್ಲಾಪುರ 5. ಅಂಗನವಾಡಿ ಸಹಾಯಕಿಯ ಹುದ್ದೆಗಳ ವಿವರ: ಅಂಕೋಲಾ 17, ಭಟ್ಕಳ 15, ಹಳಿಯಾಳ್ 20, ದಾಂಡೇಲಿ 12, ಹೊನ್ನಾವರ್ 29, ಜೊಯ್ಡಾ 28, ಕಾರವಾರ 6, ಕುಮಟಾ 20, ಮುಂಡಗೋಡ್ 29, ಸಿದ್ದಾಪುರ 17, ಸಿರ್ಸಿ 55, ಯಲ್ಲಾಪುರ 15 ಹುದ್ದೆ ಖಾಲಿ ಇದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ನೋಡುವುದಾದರೆ ಅರಭಾವಿ, ಅಥಣಿ, ಬೈಲಹೊಂಗಲ, ಬೆಳಗಾವಿ ಗ್ರಾಮೀಣ, ಬೆಳಗಾವಿ ನಗರ, ಚಿಕ್ಕೋಡಿ, ಗೋಕಾಕ್, ಹುಕ್ಕೇರಿ, ಕಾಗವಾಡ, ಕಾನ್ಪುರ, ನಿಪ್ಪಾಣಿ, ರಾಯಭಾಗ, ರಾಮದುರ್ಗ, ಸವದತ್ತಿ. ಅದೇ ರೀತಿ ಹುದ್ದೆಗಳ ವಿವರ: ಅಂಗನವಾಡಿ ಕಾರ್ಯಕರ್ತೆ ಅರಭಾವಿ 5, ಅಥಣಿ 7, ಬೈಲಹೊಂಗಲ 5, ಬೆಳಗಾವಿ ಗ್ರಾಮೀಣ 7, ಚಿಕ್ಕೋಡಿ 44, ಗೋಕಾಕ್ 3, ಹುಕ್ಕೇರಿ 7, ಖಾನಾಪುರ 4, ನಿಪ್ಪಾಣಿ 4, ರಾಯಬಾಗ್ 4, ರಾಮದುರ್ಗ 6, ಸವದತ್ತಿ 5. ಅಂಗನವಾಡಿ ಸಹಾಯಕಿ ಹುದ್ದೆಗಳ ವಿವರ: ಅರಭಾವಿ 18, ಅಥಣಿ 7, ಬೈಲಹೊಂಗಲ 20, ಬೆಳಗಾವಿ ಗ್ರಾಮೀಣ 26, ಬೆಳಗಾವಿ ನಗರ 30, ಚಿಕ್ಕೋಡಿ 14, ಗೋಕಾಕ್ 10, ಹುಕ್ಕೇರಿ 20, ಕಾಗವಾಡ 5, ಕಾನ್ಪುರ 29, ನಿಪ್ಪಾಣಿ 13, ರಾಯಬಾಗ 42, ರಾಮದುರ್ಗ 15, ಸವದತ್ತಿ 11. ಕಲಬುರಗಿ ಜಿಲ್ಲೆಯಲ್ಲಿ ಅಫಲ್ಪುರ, ಆಳಂದ, ಚಿಂಚೋಳಿ, ಚಿತ್ತಾಪುರ, ಜೀವರ್ಗಿ, ಕಲಬುರಗಿ ಗ್ರಾಮೀಣ, ಕಲಬುರಗಿ ನಗರ, ಸೇಡಂ, ಸಹಬಾದ್. ಅದೇ ರೀತಿ ಹುದ್ದೆಗಳ ವಿವರ: ಅಂಗನವಾಡಿ ಕಾರ್ಯಕರ್ತೆ ಅಫಜಲ್ಪುರ 17, ಆಳಂದ 5, ಚಿಂಚೋಳಿ 7, ಜೀವರ್ಗಿ 10, ಕಲಬುರಗಿ ಗ್ರಾಮೀಣ 10, ಸೇಡಂ 6, ಸಹಬಾದ್ 6. ಸಹಾಯಕಿ ಹುದ್ದೆಗಳು: ಅಫಜಲ್ಪುರ 25, ಆಳಂದ 26, ಚಿಂಚೋಳಿ 15, ಚಿತ್ತಾಪುರ 10, ಜೀವರ್ಗಿ 20, ಕಲಬುರಗಿ ಗ್ರಾಮೀಣ 20, ಕಲಬುರಗಿ ನಗರ 92, ಸೇಡಂ 19, ಸಹಬಾದ್ 11 ಹುದ್ದೆ ಖಾಲಿ ಇದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ಸಂಬಳದ ವಿವರ: ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಸಂಬಳ ನೀಡಲಾಗುವುದು. ವಯೋಮಿತಿ ಕನಿಷ್ಠ 19 ವರ್ಷ, ಗರಿಷ್ಠ 35 ವರ್ಷ. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅವರಿಗೆ 5 ವರ್ಷ, ವಿಕಲಚೇತನರಿಗೆ 10 ವರ್ಷದ ವಯೋಮಿತಿ ನೀಡಲಾಗುವುದು. ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ. ಶೈಕ್ಷಣಿಕ ಅರ್ಹತೆ: ಅಂಗನವಾಡಿ ಕಾರ್ಯಕರ್ತೆ PUC SLCಯಲ್ಲಿ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಅಂಗನವಾಡಿ ಸಹಾಯಕಿಯರಿಗೆ SLC ಅಥವಾ ತತ್ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು. ಆಯ್ಕೆ ವಿಧಾನ: ಇದಕ್ಕೆ ಅರ್ಹತೆ ಮೆರಿಟ್, ನೀವು ಪಡೆದಿರುವ ಅಂಕಗಳ ಆಧಾರದ ಮೇಲೆ ನಿಮಗೆ ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಜುಲೈ 12ರಿಂದ ಆಗಸ್ಟ್ 12ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಇದಕ್ಕೆ ಬೇಕಾಗುವ ದಾಖಲೆಗಳು: ಸೆಕೆಂಡ್ PUCಯ ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ವಾಸಸ್ಥಳ ಪ್ರಮಾಣ ಪತ್ರ. ಏನಾದರೂ ಅಂಗವಿಕಲ ಅಥವಾ ವಿಕಲಚೇತನ ಇದ್ದರೆ ಅಂಥವರ ಒಂದು ಪ್ರಮಾಣ ಪತ್ರವನ್ನು ನೀವು ಹೊಂದಿರಬೇಕು. ಈಗ ಹಾಗಾದರೆ ಬನ್ನಿ, ಯಾವ ರೀತಿ ನೀವು ಅರ್ಜಿಯನ್ನು ಮೊಬೈಲ್ನಿಂದಲೇ ಸಲ್ಲಿಸಬಹುದು ಅಂತ ತಿಳಿಸಿಕೊಡುತ್ತೇನೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಒಂದು ಲಿಂಕನ್ನು ನೀಡುತ್ತೇನೆ, ನೀವು ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ. ಆಮೇಲೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ, ನೀವು ಇದರ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮ್ಮ ಒಂದು ಜಿಲ್ಲೆ ಯಾವುದು ಅದರ ಮೇಲೆ ನೀವು ಕ್ಲಿಕ್ ಮಾಡುವುದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಉತ್ತರ ಕನ್ನಡ ಸೆಲೆಕ್ಟ್ ಮಾಡುತ್ತೇನೆ. ಇಲ್ಲಿ ಪ್ರಾಜೆಕ್ಟ್ ಅಂದರೆ ನೋಡಿ,
ಯಾವ ಯಾವ ಉತ್ತರ ಕನ್ನಡದಲ್ಲಿ ಯಾವ ಯಾವ ಭಾಗದಲ್ಲಿ ಇಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ, ಯಾವ ತಾಲೂಕಿನಲ್ಲಿ ಇದೆ ಅಂತ ಸಂಪೂರ್ಣ ಮಾಹಿತಿ ಇಲ್ಲಿ ನೀಡಿದ್ದಾರೆ. ನೀವು ನಿಮಗೆ ಯಾವ ನಿಮ್ಮ ಒಂದು ತಾಲೂಕು ಬರುತ್ತದೆ ಅದರ ಮೇಲೆ ನೀವು ಕ್ಲಿಕ್ ಮಾಡುವುದು. ಆಮೇಲೆ ಇಲ್ಲಿ ನೋಟಿಫಿಕೇಷನ್ ನೋಡಿ, ಇದು ಮೇಲೆ ಇದು ಒಂದು ಕಾರ್ಯಕರ್ತೆಯರ ಹುದ್ದೆಗೆ, ಟೀಚರ್ ಹುದ್ದೆಗೆ, ಇದು ಒಂದು ಸಹಾಯಕಿಯರ ಹುದ್ದೆಗೆ 2 ಆಪ್ಷನ್ ಇದೆ. ನಾನು ಫಾರ್ ಎಕ್ಸಾಂಪಲ್ ಟೀಚರ್ ಹುದ್ದೆಗೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ದೆ. ನೋಡಿ ಇಲ್ಲಿ ಅಂಗನವಾಡಿ ವರ್ಕರ್ ಅಂತ ಆಟೋಮೆಟಿಕ್ ಬರುತ್ತದೆ. ಆಮೇಲೆ ಇಲ್ಲಿ ಅದರ್ಸ್ ನೋಡಿ, ಇಲ್ಲಿ ಅಭ್ಯರ್ಥಿಗಳು ತಹಸೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಬೇಕು. ಆಮೇಲೆ ನೋಡಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ, ನಾನು ಸಿರ್ಸಿ ಸೆಲೆಕ್ಟ್ ಮಾಡಿದೆ. ಸಿರ್ಸಿಯಲ್ಲಿ ಯಾವ ಯಾವ ಭಾಗದಲ್ಲಿ ಒಂದು ಗ್ರಾಮ ಪಂಚಾಯತ್, ವಿಲೇಜ್ ನೇಮ್, ವಾರ್ಡ್ ನೇಮ್, ಕ್ಯಾಟಗರಿ, ಪೋಸ್ಟ್, ಅಂಗನವಾಡಿ ಸೆಂಟರ್, ಯಾವ ಒಂದು ಲ್ಯಾಂಗ್ವೇಜ್ನಲ್ಲಿ ಒಂದು ಇದೆ ನೋಡಿ, ಉರ್ದು ಕೂಡ ಇದೆ, ನನ್ನಂದರೆ ಅದು ಕನ್ನಡ ಅಂತ. ನೋಡಿ ಇಲ್ಲಿ ನಿಮಗೆ ಯಾವುದು ಬೇಕು ಅಂತ ನೀವು ಅದರ ಮೇಲೆ ಕ್ಲಿಕ್ ಮಾಡುವುದು, ಯಾವುದಾದ್ರೂ ಒಂದು ಪ್ಲೇಸಿನ ಮೇಲೆ ನೀವು ಕ್ಲಿಕ್ ಮಾಡುವುದು. ಈ ರೀತಿಯಾಗಿ ನೀವು ಈಸಿಯಾಗಿ ನಿಮ್ಮ ಮೊಬೈಲ್ನಿಂದಲೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ತುಂಬ ಬೇರೆ ನಾನು ಉತ್ತರ ಕನ್ನಡ, ಬೆಳಗಾವಿ ಮತ್ತು ಕಲಬುರಗಿ ಅಷ್ಟೇ ನಾನು ತಿಳಿಸಿದ್ದೇನೆ. ಇನ್ನುಳಿದ ಹಲವಾರು ಜಿಲ್ಲೆಯಲ್ಲಿ ಕೂಡ ವೇಕೆನ್ಸಿ ಖಾಲಿ ಇದೆ. ನೀವು ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಒಂದು ಜಿಲ್ಲೆಯ ಮೇಲೆ ಕ್ಲಿಕ್ ಮಾಡಿ, ನೀವು ನೋಡಿ ನಿಮ್ಮ ಒಂದು ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಆ ಒಂದು ಜಿಲ್ಲೆಯ ಮೇಲೆ ನೀವು ಕ್ಲಿಕ್ ಮಾಡಿ, ನೀವು ನಿಮ್ಮ ಯಾವ ಒಂದು ಪಂಚಾಯತ್ನಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ನೀವು ನೋಡಿಕೊಳ್ಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾನು ಈ ರೀತಿ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ.